ನಮ್ಮ ಸುತ್ತಮುತ್ತಲಿನ ವಾತಾವರಣ, ನಾವು ಸೇವಿಸ್ತಕ್ಕಂಥ ಆಹಾರ, ಉಸಿರಾಡುವ ಗಾಳಿ, ನೀರು ಇವೆಲ್ಲವೂ ಕೂಡ ಆಧುನಿಕತೆಯಿಂದಾಗಿ ಸಾಕಷ್ಟು ಮಲಿನಗೊಂಡಿವೆ. ಅಷ್ಟೇ ಅಲ್ಲದೆ ಇವತ್ತು ನಾವು ಜೀವಿಸ್ತಕ್ಕಂತಹ ಒತ್ತಡಭರಿತವಾಗಿರ್ತಕ್ಕಂಥ ಜೀವನ, ಈ ಎಲ್ಲ ಅಂಶಗಳು ನಮ್ಮ ಚರ್ಮದ ಮೇಲೆ ಸಾಕಷ್ಟು ಕೆಟ್ಟ ಪರಿಣಾಮವನ್ನು ಬೀರ್ತಾ ಇವೆ. ಈ ಅಂಶವನ್ನು ತಿಳಿದ ನಾವು ನಮ್ಮ ಚರ್ಮದ ಕುರಿತಾದ ಪ್ರತ್ಯೇಕವಾಗಿ ಒಂದು ಕಾಳಜಿಯನ್ನು ತೆಗೆದುಕೊಳ್ಳುವುದು ತುಂಬಾ ಪ್ರಮುಖವಾಗಿರ್ತಕ್ಕಂಥದ್ದು. ಕೆಲವೊಂದು ಸಾರಿ ನಾವು ಸಾಕಷ್ಟು ರಾಸಾಯನಿಕ ವಸ್ತುಗಳನ್ನ ಬಳಸಿ ನಮ್ಮ ಅಂದವನ್ನು ಕೆಡಿಸಿಕೊಳ್ಳುವ ಬದಲು ನಮ್ಮ ಆಹಾರದಲ್ಲಿ ಉತ್ತಮ ಪೋಷಕಾಂಶಯುಕ್ತ ಆಹಾರವನ್ನು ಸೇವಿಸಿ ನಮ್ಮ ಚರ್ಮದ ಆರೋಗ್ಯವನ್ನು, ಅಂದವನ್ನು ಹೆಚ್ಚಿಸ್ಕೊಳ್ಬೋದು. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ಸವಿತಾ. ಇವತ್ತು ನಿಮ್ಮೊಂದಿಗೆ ನಮ್ಮ ಚರ್ಮದ ಆರೋಗ್ಯವನ್ನು, ಅಂದವನ್ನು ಹೆಚ್ಚಿಸ್ತಕ್ಕಂತಹ ಅವಕಾಡೋವಿನ ಸ್ಮೂದಿಯನ್ನು ತಯಾರಿಸ್ತಾ ಅದು ಯಾವೆಲ್ಲ ಬೆನಿಫಿಟ್ಸನ್ನು ನಮ್ಮ ಚರ್ಮಕ್ಕೆ ಒದಗಿಸುತ್ತದೆ ಎನ್ನುವ ಮಾಹಿತಿಯನ್ನು ಪಡೆದುಕೊಂಡು ಬರೋಣ ಬನ್ನಿ. ಅವಕಾಡೋವನ್ನು ನಾವು ಬೆಣ್ಣೆ ಹಣ್ಣು ಅಂತಲೂ ಕರಿತೀವಿ. ಇದು ಹಣ್ಣು ಮತ್ತು ತರಕಾರಿ ಎರಡು ಅಂತಲೂ ಕನ್ಸಿಡರ್ನ ಮಾಡ್ತೀವಿ. ಈ ಅವಕಾಡೋ ಸಾಕಷ್ಟು ಪೋಷಣಭರಿತವಾಗಿದೆ. ಅವಕಾಡೋವಿನ ಸ್ಮೂದಿಯನ್ನು ತಯಾರಿಸಲಿಕ್ಕೆ ನಾನಿಲ್ಲಿ 1 ಅವಕಾಡೋ 2 ಬಾಳೆಹಣ್ಣನ್ನು ತೆಗೆದುಕೊಂಡಿದ್ದೀನಿ. ಈ ಒಂದು ಬಾಳೆಹಣ್ಣು ಅವಕಾಡೋನ ಸ್ಮೂದಿಗೆ ಸಖತ್ ಟೇಸ್ಟನ್ನು ಒದಗಿಸುತ್ತದೆ. ಹಾಗೆಯೇ ನಾನಿಲ್ಲಿ ವಾಲ್ನಟ್ಟನ್ನು, ಪಿಸ್ತಾ ಮತ್ತು ಪಂಪ್ಕಿನ್ ಸೀಡ್ಸನ್ನು ಕೂಡ ತೆಗೆದುಕೊಂಡಿದ್ದೀನಿ. ಇದರ ಜೊತೆಗೆ ಬ್ಲೂಬೆರ್ರಿ, ಮೊಸರು ಇವುಗಳನ್ನು ಕೂಡ ಸ್ಮೂದಿಯ ತಯಾರಿಕೆಯಲ್ಲಿ ಬಳಸ್ತಾ ಇದ್ದೀನಿ. ಈ ವಾಲ್ನಟ್ಟು, ಬ್ಲೂಬೆರ್ರಿ ಮತ್ತು ಮೊಸರು ಈ ಬಾಳೆಹಣ್ಣಿನ ಕುರಿತಾದ ಅವುಗಳು ಒಳಗೊಂಡಿರ್ತಕ್ಕಂಥ ಪೋಷಕಾಂಶಗಳು ನಮ್ಮ ದೇಹಕ್ಕೆ ನೀಡ್ತಕ್ಕಂತಹ ಬೆನಿಫಿಟ್ಸ್ನ ಕುರಿತಾದ ಮಾಹಿತಿಯನ್ನು ನಾನು ನನ್ನ ಒಂದು ಮುಂದಿನ ವಿಡಿಯೋದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ. ಈ ಸ್ಮೂದಿಯನ್ನು ತಯಾರಿಸಲಿಕ್ಕೆ ಅವಕಾಡೋವನ್ನು ಮತ್ತು ಬಾಳೆಹಣ್ಣನ್ನು ಕಟ್ ಮಾಡಿಕೊಂಡು ಇದಕ್ಕೆ ವಾಲ್ನಟ್ಟು, ಪಿಸ್ತಾ ಮತ್ತು ಪಂಪ್ಕಿನ್ ಸೀಡ್ಸನ್ನು, ಮೊಸರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸಿ ಹಾಕ್ಕೊಂಡು ರುಬ್ಕೊಳ್ಬೇಕು. ಸ್ನೇಹಿತರೆ, ಸುಂದರವಾಗಿ ಕಾಣುವುದು ಯಾರಿಗೆ ಇಷ್ಟ ಅಲ್ಲ ಹೇಳಿ? ಮಕ್ಕಳು, ಯುವತಿಯರು, ಹಿರಿಯರು, ಯಾವುದೇ ವಯಸ್ಸಿನವರಾಗಿರ್ಬೋದು, ಎಲ್ಲರಲ್ಲಿಯೂ ಕೂಡ ಸೌಂದರ್ಯ ಪ್ರಜ್ಞೆ ಅನ್ನೋದು ಇದ್ದೇ ಇರ್ತದೆ. ಚಿಕ್ಕ ಮಕ್ಕಳನ್ನು ನೀವು ಗಮನಿಸಿರ್ಬೋದು. ಕೆಲವೊಂದು ಸಾರಿ ಕನ್ನಡಿಯನ್ನು ನೋಡ್ತಾ ಹೇರ್ ಸ್ಟೈಲನ್ನು ಮಾಡ್ಕೊಳ್ತಿರಬಹುದು, ಪೌಡ್ರನ್ನು ಹಚ್ಕೊಳ್ತಿರ್ತಕ್ಕಂತಹದ್ದಾಗಿರ್ಬೋದು. ಎಷ್ಟು ಮಜವಾಗಿರುತ್ತೆ, ನಮಗೆ ನಗುನೇ ಬಂದುಬಿಡ್ತಾ ಇರ್ತದೆ. ಇನ್ನು ಯುವತಿಯರಲ್ಲೂ ಕೂಡ ತಾನು ಬಹಳ ಸುಂದರವಾಗಿ ಕಾಣಬೇಕು ಅನ್ನೋ ಹಂಬಲ ಇದ್ದೇ ಇರ್ತದೆ. ಹಿರಿಯರಲ್ಲೂ ಕೂಡ ಇದು ಸ್ವಲ್ಪ ಮಟ್ಟಿಗಾದರೂ ಅವರ ಒಳಗೆ ಸೌಂದರ್ಯ ಅಂತಕ್ಕಂತಹ ಪ್ರಜ್ಞೆ ಮನೆ ಮಾಡಿಕೊಂಡಿರ್ತಕ್ಕಂಥದ್ದು. ಕೆಲವು ಸಾರಿ ಈ ಒಂದು ಹಂಬಲದಿಂದಾಗಿ ನಾವು ಯಾವುದೇ ಒಂದು ಕ್ರೀಮನ್ನು, ಫೇಸ್ ಪ್ಯಾಕನ್ನು ಹಾಕ್ಕೊಂಡು ಸ್ವಲ್ಪ ಒಂದು ದಿನಗಳವರೆಗೆ ಸುಂದರವಾಗಿ ಕಾಣ್ಬೋದು. ಆದರೆ ಇದು ತಾತ್ಕಾಲಿಕವಾಗಿರ್ತಕ್ಕಂಥದ್ದು ಮಾತ್ರ. ಏಕೆಂದರೆ ಕೆಲವೊಂದಿಷ್ಟು ಸಾರಿ ಈ ಒಂದು ಸೌಂದರ್ಯವರ್ಧಕಗಳಿಂದ ನಮ್ಮ ಒಂದು ಚರ್ಮ ಹಾನಿಗೆ ಒಳಗಾಗಬಹುದು. ಹೀಗಾಗಿ ನಾವು ಹೆಚ್ಚು ನ್ಯಾಚುರಲ್ ಆಗಿರ್ತಕ್ಕಂತಹ ಬ್ಯೂಟಿಗೆ ಒತ್ತು ನೀಡಬೇಕು. ಹಾಗಾಗಿ ತುಂಬ ಪೋಷಕಾಂಶಯುಕ್ತ ನಮ್ಮ ಒಂದು ಚರ್ಮದ ಆರೋಗ್ಯವನ್ನು ಕಾಪಾಡ್ತಕ್ಕಂತಹ ಪೋಷಕಾಂಶನ ಒಳಗೊಂಡಿರ್ತಕ್ಕಂತಹ ಆಹಾರವನ್ನು ನಾವು ಸೇವಿಸುವುದು ಒಳಿತು. ಈ ಒಂದು ಅವಕಾಡೋದ ಸೇವನೆಯಿಂದಾಗಿ ನಾವು ಉತ್ತಮ ಚರ್ಮ, ಹೆಚ್ಚು ಸೌಂದರ್ಯವನ್ನು ಪಡೆದುಕೊಳ್ಳಲಿಕ್ಕೆ ತುಂಬಾ ನಮ್ಮ ಚರ್ಮಕ್ಕೆ ಲಾಭಗಳನ್ನ ಒದಗಿಸ್ತಕ್ಕಂತಹದ್ದು. ಇದು ಒಡೆದ ಹಾಗೂ ಹಾನಿಗೊಳಗಾದ ಚರ್ಮವನ್ನು ಸರಿಪಡಿಸುವುದಷ್ಟೇ ಅಲ್ಲದೆ ಕಾಂತಿಯುತವಾದ ಚರ್ಮವನ್ನು ನಮಗೆ ನೀಡ್ತಕ್ಕಂಥದ್ದು. ಅವಕಾಡೋದಲ್ಲಿ ಸಾಕಷ್ಟು ಪೋಷಕಾಂಶಗಳನ್ನ ಒಳಗೊಂಡಿದೆ. ಇದು ವಿಟಮಿನ್ ಸಿ ಮತ್ತು ಇ ಸಮೃದ್ಧವಾಗಿರ್ತಕ್ಕಂತಹದ್ದು. ಅಧಿಕ ಮಟ್ಟದ ಬೀಟಾ ಕ್ಯಾರೋಟಿನ್ ಹಾಗೂ ಸೂರ್ಯಕಿರಣಗಳಿಂದ ನಮ್ಮ ಚರ್ಮಕ್ಕೆ ಉಂಟಾಗುವ ತೊಂದರೆಗಳನ್ನು ಇದು ಕಡಿಮೆ ಮಾಡಿ ಚರ್ಮದ ಆರೋಗ್ಯವನ್ನು ಹೆಚ್ಚಿಸುವುದಷ್ಟೇ ಅಲ್ಲದೆ ಇದರಲ್ಲಿರ್ತಕ್ಕಂತಹ ಆ್ಯಂಟಿ ಆಕ್ಸಿಡೆಂಟ್ಗಳಾದ ಲುಥಿನ್ ಮತ್ತು ಜಿಯಾಕ್ಸತ್ತಿನ್ ಅಂಶಗಳು ಕೂಡ ಅಕಾಲಿಕವಾಗಿ ವಯಸ್ಸಾಗುವ ಲಕ್ಷಣಗಳನ್ನು ತಡೆಯುವುದು ಮತ್ತು ಕೊಲಾಜಿನನ್ನು ಉತ್ಪಾದನೆಗೆ ಸಹಾಯ ಮಾಡೋದ್ರಿಂದ ನಮ್ಮ ಚರ್ಮ ಸುಕ್ಕುಗಟ್ಟದಂತೆ ಸುಂದರವಾಗಿ ಆರೋಗ್ಯವಾಗಿರಲಿಕ್ಕೆ ಇದು ಸಹಾಯವನ್ನು ಮಾಡುತ್ತದೆ. ಈ ಅವಕಾಡೋನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಕೇವಲ ಚರ್ಮಕ್ಕಷ್ಟೇ ಅಲ್ಲ, ನಮ್ಮ ಹೇರ್ ಹೆಲ್ತ್ಗೋಸ್ಕರ ಮತ್ತು ನಮ್ಮ ಒಂದು ಬೊಜ್ಜಿನ ಸಮಸ್ಯೆಯನ್ನು ಅಥವಾ ಬೊಜ್ಜನ್ನು ನಿಯಂತ್ರಣ ಮಾಡಲಿಕ್ಕೂ ಕೂಡ ಸಾಕಷ್ಟು ಒಂದು ಪೋಷಕಾಂಶಗಳನ್ನು ನಮ್ಮ ದೇಹಕ್ಕೆ ಒದಗಿಸ್ತಕ್ಕಂತಹದ್ದು. ಸ್ನೇಹಿತರೆ, ಈ ಒಂದು ಬೊಜ್ಜಿನ ಸಮಸ್ಯೆಯನ್ನು ನಿವಾರಿಸಲಿಕ್ಕೆ ಮತ್ತು ನಮ್ಮ ಕೂದಲಿನ ಆರೋಗ್ಯಕ್ಕೋಸ್ಕರ ಯಾವೆಲ್ಲ ಬೆನಿಫಿಟ್ಸನ್ನು ಈ ಅವಕಾಡೋ ನೀಡುತ್ತದೆ ಎಂಬುದನ್ನು ತಿಳ್ಕೊಳ್ಳುವ ಕುತೂಹಲ ಏನಾದರೂ ತಮಗಿದ್ರೆ ತಾವು ಕಮೆಂಟ್ಸ್ ಬಾಕ್ಸ್ನ ಮೂಲಕ ಕಮೆಂಟ್ ಮಾಡಿ ಕೂಡ ನನಗೆ ತಿಳಿಸ್ಬೋದು. ನಾನು ಇದರ ಕುರಿತಾದ ಸಾಕಷ್ಟು ಮಾಹಿತಿಯನ್ನು
ತಮಗೆ ನೀಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಇನ್ನು ಈ ಸ್ಮೂದಿಯನ್ನು ತಯಾರಿಸಲಿಕ್ಕೆ ಬಳಸಿರ್ತಕ್ಕಂತಹ ಒಂದು ಬಾಳೆಹಣ್ಣು ಕೂಡ ನಮ್ಮ ಒಂದು ಸ್ಕಿನ್ ಮೇಲಿರ್ತಕ್ಕಂತಹ ಡಾರ್ಕ್ ಸ್ಪಾಟ್ಸನ್ನು ಮತ್ತು ಡೆಡ್ ಸ್ಕಿನ್ ಸೆಲ್ಸನ್ನು ತೆಗೆದುಹಾಕಲಿಕ್ಕೆ ತುಂಬಾ ಸಹಾಯಕಾರಿಯಾಗಿರ್ತಕ್ಕಂಥದ್ದು. ಇನ್ನು ಮೊಸರಿನಲ್ಲಿರ್ತಕ್ಕಂತಹ ಪ್ರೋಬಯೋಟಿಕ್ಸ್ ಕೂಡ ನಮ್ಮ ಸ್ಕಿನ್ನ ಆರೋಗ್ಯವನ್ನು ಚೆನ್ನಾಗಿರ್ತಕ್ಕಂತಹ ಕೆಲಸವನ್ನು ಮಾಡ್ತಕ್ಕಂತಹದ್ದು. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟು ತುಂಬ ಉತ್ತಮವಾಗಿರ್ತಕ್ಕಂತಹ ಒಂದು ಅವಕಾಡೋನ ಬೆನಿಫಿಟ್ಸು ಮತ್ತು ಅದರ ಒಂದು ಸ್ಮೂದಿಯನ್ನು ತಯಾರಿಸುವ ರೆಸಿಪಿಯನ್ನು ನಾವು ನೋಡಿಕೊಂಡ್ವಿ. ಈ ಒಂದು ಸ್ಮೂದಿ ಈಗ ರೆಡಿಯಾಗಿದೆ. ಈ ಒಂದು ತಯಾರಾಗಿರ್ತಕ್ಕಂತಹ ಸ್ಮೂದಿಗೆ ನಾವು ಒಂದು ಬಟ್ಲಲ್ಲಿ ಹಾಕ್ಕೊಂಡು ಅದರ ಮೇಲೆ ಅವಕಾಡೋನ ಕಟ್ ಮಾಡಿರ್ತಕ್ಕಂತಹ ಒಂದು ಪೀಸಸನ್ನು ಹಾಗೂ ಬನಾನಾ ಮತ್ತು ಬ್ಲೂಬೆರಿಯನ್ನು, ವಾಲ್ನಟ್ಟು ಹಾಗೆಯೇ ಪಂಪ್ಕಿನ್ ಸೀಡ್ಸನ್ನು, ಪಿಸ್ತಾ ಇವೆಲ್ಲವನ್ನು ಹಾಕಿ ಅಲಂಕರಿಸಿದರೆ ನೋಡಲಿಕ್ಕೂ ತುಂಬಾ ಸುಂದರವಾಗಿರುತ್ತೆ ಮತ್ತು ಸೇವಿಸ್ಲಿಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರ್ತಕ್ಕಂತಹ ಈ ಒಂದು ಸ್ಮೂದಿ ಟೇಸ್ಟಿಯ ಜೊತೆಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸನ್ನು ಕೂಡ ನಮ್ಮ ದೇಹಕ್ಕೆ ಇದು ಒದಗಿಸುತ್ತದೆ. ಸ್ನೇಹಿತರೆ, ಇಲ್ಲಿವರೆಗೂ ನಾವು ಅವಕಾಡೋವಿನ ಸ್ಮೂದಿಯನ್ನು ತಯಾರಿಸುವ ರೆಸಿಪಿಯೊಂದಿಗೆ ನಮ್ಮ ಚರ್ಮಕ್ಕೆ ಇದು ಯಾವೆಲ್ಲ ಬೆನಿಫಿಟ್ಸನ್ನು ನೀಡುತ್ತದೆ ಎಂಬ ಮಾಹಿತಿಯನ್ನು ಕೂಡ ತಿಳಿದುಕೊಂಡಿವಿ. ಅವಕಾಡೋವಿನ ಕುರಿತಾದ ಇನ್ನೂ ಹಲವಾರು ಬೆನಿಫಿಟ್ಸ್ನ ಕುರಿತಾದ ಮಾಹಿತಿ ಏನಾದರೂ ತಮಗೆ ಬೇಕಿದ್ದಲ್ಲಿ ಕಮೆಂಟ್ಸ್ ಬಾಕ್ಸ್ನ ಮೂಲಕ ಕಮೆಂಟ್ಸ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ವಿರಾಮವನ್ನು ನೀಡ್ತಾ ಇದ್ದೀನಿ. ಧನ್ಯವಾದಗಳು.